ಮುಖ್ಯವಾಹಿನಿಗೆ ಬಂದಾಗ ಆರಂಭದಲ್ಲಿ ಬದುಕು ಕಟ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ ಅಂತ? ತುಂಬಾ ಕಷ್ಟ ಆಯ್ತು. ಹ್ಮ್. ನಮ್ಮ ಕುಟುಂಬಗಳಲ್ಲಿ ಯಾರು ನಮ್ಮನ್ನ ಸೇರಿಸ್ಕೊಂಡಿಲ್ಲ. ಪೊಲೀಸರೇ ಹೋಗಿ ಒತ್ತಡ ತಂದಿದ್ದಾರೆ ಸೇರಿಸ್ಕೋಬಾರ್ದು ಅಂತೇಳಿ. ಹ್ಮ್. ನಿಮ್ಮ ಸಂಪ್ರದಾಯಗಳನ್ನೆಲ್ಲ ಮೀರಿ ಹೋಗಿದ್ದಾರೆ ಅಂತ. ಹ್ಮ್. ಆಮೇಲೆ ಮನೆಯಿಂದ ಹೊರಗೆ ಹಾಕಿದ್ರು. ಇವರನ್ನ ಜೈಲಿಗೆ ಕರ್ಕೊಂಡು ಹೋದ್ರು. ನನ್ನ ಕೈಲಿ ಪುಟ್ಟ ಮಗು. ನಾನು ಅದನ್ನ ತಕೊಂಡು ಬಸ್ಸಲ್ಲೇ ತುಂಬಾ ಸಮಯ ಕಳೆದಿದ್ದೀನಿ. ನೈಟ್ ಹ್ಮ್. ಜರ್ನಿ ಮಾಡೋದು ಬಸ್ಸಲ್ಲಿ. ಹ್ಮ್. ಎಲ್ಲೆಲ್ಲಿ ಇವ್ರ ಕೋರ್ಟ್ ಇದೆಯೋ ಅಲ್ಲೆಲ್ಲ ಓಡಾಡೋದು. ಆಮೇಲೆ ಯಾರ್ಯಾರ್ದೋ ಸಂಘಟನೆ ಪರಿಚಯ ಇರೋ ವ್ಯಕ್ತಿಗಳ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಉಳಿಯೋದು. ಆಮೇಲೆ ಇವ್ರ ಅಕ್ಕನ ಮನೆಯಲ್ಲಿ ಒಂದು 8 ತಿಂಗಳು ಆಶ್ರಯ ಕೊಟ್ರು ನಮ್ಗೆ. ಹ್ಮ್. ಆ ನಂತರ ತುಂಬಾ ಹೋರಾಟ ಮಾಡಿ ಇವ್ರಿಲ್ಲ ಅಂದ್ರೆ ನನ್ಗೆ ಬದುಕೇ ಇಲ್ಲ. ನಾನು ಸಾಯ್ಬೇಕು ಅಷ್ಟೇ. ಹ್ಮ್. ಆ ಸ್ಥಿತಿಗೆ ತಲುಪಿ ಅದು ಮೀಡಿಯಾದಲ್ಲೆಲ್ಲ ಬಂದಿದೆ. ಹೌದು. ಆ ನಂತರ ನಾವು ಇವ್ರನ್ನ ಹೆಂಗೋ 10 ತಿಂಗಳ ನಂತರ ಇವ್ರನ್ನ ಬಿಟ್ರು ಬೇಲ್ ಮಾಡಿಸಿ. ಹ್ಮ್. ದೊಡ್ಡ ಹೋರಾಟ ನಂದು. ಹ್ಮ್. ಇರ್ಲಿಕ್ಕೆ ಆಶ್ರಯ ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ. ನಮ್ಗೆ ಎ ಕೆ ಸುಬ್ಬಯ್ಯನವರು ಆಮೇಲೆ ಇವರು ದೊರೆಸ್ವಾಮಿಗಳು ಹ್ಮ್. ಅವ್ರು ಇದ್ದಿದ್ರಿಂದ ಸಹಾಯ ಆಯ್ತು. ಆಗಾಗ ನಮ್ಮ ಕಷ್ಟಗಳನ್ನ